ನಮಸ್ತೆ ಸ್ನೇಹಿತರೆ, ಇದೆ ಒಂದು ತೋಟ. ನಮಸ್ಕಾರ ಸ್ನೇಹಿತರೆ. ಈಗ ನಿಮ್ಗೆ ನೋಡಿಸ್ತಾ ಇರೋವಂಥದ್ದು ಮೇಕೆ ಕುರಿಗಳಿಗೆ ಒಂದೆರಡು ಎಮ್ಮೆ ಇದೆ. ಬೇಸಿಗೆ ಕಾಲಕ್ಕೆ ಮೇವು ಅಭಾವ ಜಾಸ್ತಿ, ನಮಗೂ ಗೊತ್ತಿರೋ ಅಂಥದ್ದೇ. ಅದರಿಂದ ನೋಡಿ ಜೋಳ ಹಾಕಿದ್ದೀನಿ. ಅದು ನೀರು ನಮಗೂ ಇಲ್ಲ ನೋಡಿ. ನೀರು ನೋಡಿ ಇಲ್ಲಿದೆಯಲ್ಲ ಪಕ್ಕದಲ್ಲಿ, ಅವರು ಬಿಡ್ತಾ ಇದ್ದಾರೆ ಪಾಪ. ನೋಡಿ ಇದಕ್ಕೆ ಇಷ್ಟು ಜೋಳ ಹಾಕಿದ್ದೀನಿ. ಮತ್ತು ಇಲ್ಲಿ ಪಕ್ಕದಲ್ಲಿ ಇದೆ, ಕಾಣಿಸ್ತಾ ಇದೆ ನೋಡಿ, ಇದು ಬೂರ್ಗ ಗಿಡ. ನಮಗೆ ಈ ಪಾವಗಡ ತಾಲೂಕಿಂದ ಕಳಿಸ್ಕೊಟ್ಟಿರೋಂಥದ್ದು. ನೋಡಿಸ್ತೀನಿ. ಒಟ್ಟಿನಲ್ಲಿ ಒಳ್ಳೆ ಮೇವು. ಇನ್ನೂ ನಾವು ಹಾಕಿ ಆಗಸ್ಟಲ್ಲಿ ಹಾಕಿರೋವಂಥದ್ದು. ಇದು ಮನೆ ಮುಂದೆ 1 ವರ್ಷ ಬೆಳೆಸ್ತೀವಿ ಇದನ್ನು 1 ವರ್ಷ ಬೆಳೆಸಿ ಪಾಕಿಟಲ್ಲಿ ಹಾಕಿ ಬೆಳೆಸಿ ಮತ್ತು ಇಲ್ಲಿ ಹಾಕಿರೋವಂಥದ್ದು. ನೋಡ್ತಾ ಇದ್ದೀರಲ್ಲ ಪೈಪ್ಲೈನು ಯಾವ ಥರ ಬಂದಿದೆ, ಹಾಕ್ಸಿದ್ದೀನಿ ನೋಡಿ. ಮಧ್ಯದಲ್ಲಿ ನುಗ್ಗೆ ಹಾಕಿದ್ದೀನಿ. ನುಗ್ಗೆ ಅಗಸೆ ಈ ಥರ ಹಾಕಿದ್ದೀನಿ ನೋಡಿ. ಅಗಸೆ ಈ ಥರ ಹಾಕಿದ್ದೀನಿ. ಯಾಕಂದರೆ ಫಸ್ಟು ಕುರಿ ಆಗಲಿ ಮೇಕೆ ಆಗಲಿ ಸಾಕಣೆ ಮಾಡೋರು ಮೇವು ಅನ್ನೋದು ಫಸ್ಟು ರೆಡಿ ಮಾಡ್ಕೋಬೇಕು. ಅದರಿಂದ ನೋಡಿ ನೇಪಿಯರ್ ಕಡ್ಡಿ ತಗೊಂಬಂದು ಸಾಲಿಗೆ ಅಂಟಿಸಿದ್ದೀನಿ. ಕಾಣಿಸ್ತಾ ಇದೆಯಲ್ವಾ ನೋಡಿ. ಇಲ್ಲ ಇದರಲ್ಲಿ ಸಿಕ್ಕಿರೋ ಅಂಥ ಮೇವು ವೇಸ್ಟ್ ಮಾಡೋದು ಯಾಕೆ, ಈಗ ಬೇಸಿಗೆ ಅಲ್ವಾ. ನೋಡಿ ಅಲ್ಲಿ ಮೂಟೆ ಕಟ್ಟಿದ್ದೀನಿ ನೋಡಿ. ಈ ಥರ ಅಗಸೆ, ನುಗ್ಗೆ, ಬೂರ್ಗ, ನೇಪಿಯರ್ ಕಡ್ಡಿ ಮತ್ತು ಜೋಳ ಹಾಕ್ಕೊಂಡಿದ್ದೀನಿ. ಈ ಥರ ಮೇಕೆಗಳಿಗೆ ತುಂಬ ಉತ್ತಮವಾದ ಮೇವು ಅಂತಂದರೆ ಅಗಸೆ, ನುಗ್ಗೆ, ಈ ಬೂರ್ಗ. ನಾನು ನೋಡಿ ಇದೇ ಬೂರ್ಗ ನೋಡಿದ್ರಲ್ವ. ನಾನು ಹಾಕ್ತೀನಿ, ವೀಡಿಯೋದಲ್ಲಿ ಹಾಕ್ತೀನಿ. ನಾನು ಯಾವ ಥರ ಪಾಕಿಟ್ ಮಾಡಿದ್ದೀನಿ, ಪಾಕಿಟಲ್ಲಿ ಮನೆ ಹತ್ರ ಯಾವ ಥರ ಬೆಳೆಸಿದ್ದೀನಿ ಅಂಥೇಳಿ ಒಂದು ವಿಡಿಯೋ ಹಾಕ್ತೀನಿ. ಅದು ಒಂದು ಫೋಟೋ ಹಾಕ್ತೀನಿ ನೋಡಿ ಸ್ನೇಹಿತರೆ. ಈ ಥರ ಮಾಡ್ಕೊಳ್ಳಿ. ಮೇಕೆಗಳಿಗಿರೋರಂತೂ ತುಂಬ ಉತ್ತಮವಾದ ಇಳುವರಿ ಬರ್ತದೆ. ಇದು ನೋಡಿ, ಇದು ಒಂದು ನಮ್ಮ ಸೈಟ್ ಥರ ಬರುತ್ತೆ. ಇದು ನಿಮ್ಗೆ ನೋಡ್ಸೋದಕ್ಕೆ ಕಾರಣ ಏನಂತಂದರೆ, ಒಂದು 250 ಅಡಿ ಉದ್ದ ಇದೆ. ಆ ಥರದಲ್ಲಿ 2 ಭಾಗ ಜೋಳ ಹಾಕಿದ್ದೀನಲ್ಲ, ಅದು ನಮ್ಮ ಚಿಕ್ಕಪ್ಪರು, ಅವರೇನು ಮಾಡಲ್ಲ ನೋಡಿ. ನಾನು ಹಾಕಿದ್ದೀನಲ್ಲ ಬೂರ್ಗ, ಈ ಸ್ಫೂರ್ತಿ ನಂದಿದು 3 ಲೈನ್ ಹಾಕಿದ್ದೀನಿ ನೋಡಿ. ಇಲ್ಲಿ ಲಾಸ್ಟ್ ಒಂದು, ಇಲ್ಲಿ ಒಂದು, ಆ ಲಾಸ್ಟ್ ಒಂದು ಲೈನು ಎಲ್ಲ ಕಟಿಂಗ್ ಆಗಿದೆ. ಅದಕ್ಕೋಸ್ಕರ ಆ ಥರ ಕಾಣಿಸ್ತಾ ಇದೆ ನಮಗೆ. ಯಾಕೆ ಅಂತಂದರೆ ಸ್ವಲ್ಪ ಬೆಳವಣಿಗೆ ಸ್ವಲ್ಪ ಬೇಗ ಆಗಲಿ ಅಂಥೇಳಿ ಇರೋದೆಲ್ಲ ಕಟ್ ಮಾಡಿದ್ದೀನಿ. ಈಗ ಚಿಗುರೆಲ್ಲ ಬರ್ತಾಯಿದೆ. ಯಾವ ಥರ ಬರ್ತಾಯಿದೆ ಚಿಗುರು ಅಂದರೆ ನೋಡಿ, ಈ ಥರ ಬರ್ತಾಯಿದೆ ನೋಡಿ. ಈ ಥರ ಬರ್ತಾಯಿದೆ ಚಿಗುರು. ಇನ್ನೂ ಇದು ಚಿಕ್ಕದು, ತುಂಬ ಚಿಕ್ಕದು ಇದು ನೋಡಿ. ಈ ಥರ ವ್ಯವಸ್ಥೆ ಮಾಡ್ಕೊಳ್ಳಿ. ಯಾರಾದರೂ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಭಯಂಕರವಾಗಿ ಬರ್ತದೆ ಇದು. ಈ ಬೂರ್ಗ ಅನ್ನೋದು ಇದೆಯಲ್ವ, ಹೊರಗಟ್ಲೆ ಬರುತ್ತೆ ಇದು. ಹೌದು, ಹೊರಗಟ್ಲೆ ಮೇವು ಬರುತ್ತೆ ನೋಡಿ. ಇದು ಹಾಕ್ಕೊಳ್ಳಿ. ಇದ್ರ ಜೊತೆ ನುಗ್ಗೆ, ಅಗಸೆ ನೋಡಿ, ಈ ಥರ ಮಾಡಿ
ನೋಡಿ ಈ ಥರ ನುಗ್ಗೆ ಹಾಕಿದ್ದೀನಿ. ನುಗ್ಗೆ ಇನ್ನು ಚಿಕ್ಕವು. ಈ ಹೊರಗಟ್ಲೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದೇ ಒಂದು ಗಿಡ ಫಸ್ಟ್ ಹಾಕಿದ್ದೀನಿ ನಾನು. ಅದು ನೀರಾವರಿ ಇರುವಂಥ ಜಾಗದಲ್ಲಿ ಹಾಕಿದ್ದೀನಿ. ಅದು ಯಾವ ಥರ ಬರುತ್ತಂದರೆ, ಈ ನಮ್ಮ ಕಡೆ ಈ ಶಿಡ್ಲಘಟ್ಟ ತಾಲೂಕು ಈ ಇದು ಬರುತ್ತೆ ನೋಡಿದ್ದೀರಾ, ಏನದು ಹೂವರ್ಷಿ ಮರ ಅಂತಾರೆ. ಬೇರೆ ಏನೇ ಅಂತಾರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಕಡೆ ಹೂವರ್ಷಿ ಮರ ಅಂತಂತಾರೆ, ಅಷ್ಟು ಗೊತ್ತು. ಆ ಥರ ಬರುತ್ತೆ ಅದರಲ್ಲಿ. ಭಯಂಕರವಾಗಿ ಬೂರ್ಗ ಆದರೆ ಭಯಂಕರ ಮೇವು ಬರುತ್ತೆ ನೋಡಿ. ಯಾರಾದರೂ ಬೇಕಾದರೆ ನೋಡಿ, ಈ ಥರ ಮೇವಿಗೆ ಒಂದು ಇದು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮೇಕೆಗಳಿಗೆ ಆಗಲಿ ಕುರಿಗಳಿಗೆ ಆಗಲಿ ಹಸಿ ಮೇವು ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಹಾಕಿದ್ದೀನಿ. ಈಗ ಇನ್ನೂ ವರ್ಷ ಆಗಿಲ್ಲ, ಮೊನ್ನೆ ಆಗಸ್ಟ್ಗೆ ಹಾಕಿರೋ ಅಂಥದ್ದು. ಈ ಸರಿ ಆಗಸ್ಟ್ ಬಂದರೆ 1 ವರ್ಷ ಆಗುತ್ತೆ. ಓಕೆ ಸ್ನೇಹಿತರೆ, ಇಷ್ಟ ಆದರೆ ಇನ್ನೊಬ್ರು ಇದು ಸೆಂಡ್ ಮಾಡಿ.